ನಮಸ್ಕಾರ ಕರ್ನಾಟಕ. ಧರ್ಮಸ್ಥಳದಲ್ಲಿ ಶಾಕಿಂಗ್ ಮೇಲೆ ಶಾಕಿಂಗ್ ಇನ್ಸಿಡೆಂಟ್ಗಳು ರಿಪೋರ್ಟ್ ಆಗ್ತಾ ಇದೆ. ಅಂಡ್ ಕರ್ನಾಟಕದ ಸ್ಯಾಟಲೈಟ್ ಮಾಧ್ಯಮಗಳಲ್ಲಿ ನ್ಯೂಸ್ 18 ಮತ್ತು ಗ್ಯಾರಂಟಿ ನ್ಯೂಸಿನ ಇಬ್ಬರಿಗೂ ಥ್ಯಾಂಕ್ಸ್ ಅನ್ನು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿದೆ. ಗ್ಯಾರಂಟಿ ನ್ಯೂಸ್ ರಾಧಾ ಹಿರೇಗೌಡರು ಮತ್ತು ನ್ಯೂಸ್ 18 ಇಬ್ಬರು ಕೂಡ ಯು ಡೂಯಿಂಗ್ ಎ ವಂಡರ್ಫುಲ್ ಜಾಬ್. ತುಂಬ ಥ್ಯಾಂಕ್ಸ್ ಕರ್ನಾಟಕದ ಧ್ವನಿಯಾಗಿದ್ದಕ್ಕೆ, ನೀವೆಲ್ಲ ಗ್ರೌಂಡ್ ರಿಪೋರ್ಟಿಂಗ್ ಮಾಡ್ತಾ ಇರೋದಕ್ಕೆ. ಒಂದಾದ್ಮೇಲೆ ಒಂದು ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರವಾಗಿ ಶಾಕಿಂಗ್ ನ್ಯೂಸ್ಗಳು ಬರ್ತಾ ಇದೆ. ಒಂದು ಆವಾಗಲೇ ಹೇಳಿದ ಹಾಗೆ ಅವನೊಬ್ಬ ಇಡಿಯಟ್ ಇನ್ಸ್ಪೆಕ್ಟರ್ SIT ಟೀಮಿನ ಇನ್ಸ್ಪೆಕ್ಟರ್ ಆದಂಥ ಮಂಜುನಾಥ್ ಗೌಡ ಭೀಮನಿಗೆ ಧಮಕಿ ಹಾಕಿರೋ ಒಂದು ವಿಚಾರ ಅದೊಂದಾಯಿತು ಅಂತಂದರೆ, ಬೆಳ್ತಂಗಡಿ ಈ ಧರ್ಮಸ್ಥಳ ಪೊಲೀಸ್ ಠಾಣೆ ಬಂದು ಹೆಚ್ಚು ಕಡಿಮೆ ಒಂದು 7-8 ವರ್ಷ ಆಗಿದೆ. ಅದಕ್ಕೆ ಮುಂಚೆ ಬೆಳ್ತಂಗಡಿ ಪೊಲೀಸವ್ರು ಇತ್ತು. ಈಗ ಮತ್ತೊಂದು ಬೆಳ್ತಂಗಡಿ ಪೊಲೀಸರಿಂದ ಒಂದು ಶಾಕಿಂಗ್ ಇನ್ಸಿಡೆಂಟ್ ಏನು ಅಂತಂದರೆ, ಬೆಳ್ತಂಗಡಿ ಪೊಲೀಸವ್ರಿಗೆ ಇಟ್ ವಾಸ್ ರಿಪೋರ್ಟೆಡ್ ಬೈ ಇಂಡಿಯಾ ಟುಡೇ ಅವ್ರು ರಿಪೋರ್ಟಿಂಗ್ ಮಾಡ್ತಾ ಇದ್ದಾರೆ. ಅವಾಗಲೇ ನಾನು ಲೈವಲ್ಲಿ ತೋರಿಸಿದೆ ನಿಮಗೆ. ರಾಷ್ಟ್ರೀಯ ಮಾಧ್ಯಮ ರಿಪೋರ್ಟಿಂಗ್ ಮಾಡ್ತಾ ಇದೆ. ಏನಂತಂದರೆ, ಬೆಳ್ತಂಗಡಿಯಲ್ಲಿದ್ದಂಥ 15 ವರ್ಷದ ರೆಕಾರ್ಡ್ಸು ಈ ಧರ್ಮಸ್ಥಳದ ಹತ್ಯಾಕಾಂಡ ಮತ್ತು ಸೂಸೈಡ್ಸ್ ಬಗ್ಗೆ ಅವರು 15 ವರ್ಷ ಆಗಿದೆ ಅಂತೇಳಿ ಎಂಟೈರ್ ರೆಕಾರ್ಡ್ಸ್ಗಳನ್ನು ಸುಟ್ಟಾಕಿದ್ದಾರೆ. ಧರ್ಮಸ್ಥಳದ ಬೆಳ್ತಂಗಡಿ ಪೊಲೀಸರು ಯಾರ ಮುಂದೆ ಈ ಹಿಂದೆ ಧರ್ಮಸ್ಥಳ ಪೊಲೀಸ್ ಠಾಣೆ ಆಗಕ್ಕೆ ಮುಂಚೆ ಬೆಳ್ತಂಗಡಿನಲ್ಲಿ ಎಂಟೈರ್ ಧರ್ಮಸ್ಥಳ ಸಂಬಂಧಪಟ್ಟಂತ ಎಂಟೈರ್ ಸೂಸೈಡ್ ಕೇಸಸ್ ಏನು ರೆಕಾರ್ಡ್ ಆಗಿತ್ತು, ಆ ಎಂಟೈರ್ 15 ವರ್ಷದ ರೆಕಾರ್ಡನ್ನು ಬೆಳ್ತಂಗಡಿ ಪೊಲೀಸರು ರೆಕಾರ್ಡ್ಸ್ಗಳನ್ನು ಸುಟ್ಟಾಕಿದ್ದಾರೆ ಅಂತ ಆರ್ ಟಿ ಐ ಹಾಕಿದ್ದಾರೆ. ಒಬ್ರು RTIಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಜಸ್ಟ್ ಇಮ್ಯಾಜಿನ್ ಯಾವ ಮಟ್ಟದಲ್ಲಿ ಆರೋಪಿಗಳನ್ನು ಬದುಕಿಸಲು ಇಡೀ ಪೊಲೀಸ್ ಇಲಾಖೆನೇ ಕೆಲಸ ಮಾಡ್ತಾ ಇದೆ. ಎಸ್ಪೆಷಲಿ ಬೆಳ್ತಂಗಡಿ ಪೊಲೀಸರು ಕೆಲಸ ಮಾಡ್ತಾ ಇದ್ದಾರೆ. ಇಡೀ 15 ವರ್ಷದ ರೆಕಾರ್ಡನ್ನು ಧರ್ಮಸ್ಥಳದ ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟಂಗೆ ಬೆಳ್ತಂಗಡಿ ಪೊಲೀಸ್ ಇಡೀ 15 ವರ್ಷದ ರೆಕಾರ್ಡ್ಸ್ ಏನಿತ್ತು ನಮ್ಮ ಧರ್ಮಸ್ಥಳದ ಹತ್ಯಾಕಾಂಡ ಸಂಬಂಧಪಟ್ಟಂಗೆ ಸೂಸೈಡ್ ಮಾಡ್ಕೊಂಡವರು, ಕೊಲೆ ಆದವರು, ಈ ಎಂಟೈರ್ ಡೀಟೇಲ್ಸ್ ಅನ್ನ ಇವರು ಬೆಳ್ತಂಗಡಿ ಪೊಲೀಸರು 15 ವರ್ಷದ ರೆಕಾರ್ಡ್ಸ್, ಧರ್ಮಸ್ಥಳದ ಸಂಬಂಧಪಟ್ಟಂತ ರೆಕಾರ್ಡ್ಸ್ ಅನ್ನ ಅವರು ಬೆಂಕಿ ಹಚ್ಚಿ ಡೆಸ್ಟ್ರಾಯ್ ಮಾಡಿದ್ದಾರೆ ಅಂತ RTIಗೆ ರಿಪ್ಲೈ ಕೊಟ್ಟಿದ್ದಾರೆ. 15 ವರ್ಷದ ಹಳೆಯ ರೆಕಾರ್ಡನ್ನು ಡೆಸ್ಟ್ರಾಯ್ ಮಾಡ್ಬೋದು, ಬಟ್ ಇಷ್ಟು ಸೂಸೈಡ್ಗಳಾಗಿರೋ ಧರ್ಮಸ್ಥಳದಲ್ಲಿ ಅದನ್ನು ಡಿಜಿಟಲೀಕರಣ, ಅಟ್ಲೀಸ್ಟ್ ಅದನ್ನು ಸ್ಕ್ಯಾನ್ ಮಾಡಿ ಒಂದು ಕಾಪಿನ ಮಾಡಿಕೊಂಡು ಫಿಸಿಕಲ್ ಕಾಪಿನ ಬೇಕಾದ್ರೆ ನಾಶ ಮಾಡ್ಬೋದಾಗಿತ್ತು. ಬಟ್ ಬೆಳ್ತಂಗಡಿ ಪೊಲೀಸರು ಕೊಲೆಗಾರರಿಗೆ ಹೆಲ್ಪ್ ಮಾಡೋಕ್ಕೋಸ್ಕರನೇ ಇಡೀ ರೆಕಾರ್ಡ್ಸನ್ನು ಸುಟ್ಟಾಕಿದ್ದಾರೆ. ಎಂಥ ದುರ್ದೈವ ನೋಡಿ. ಇಡೀ ಬೆಳ್ತಂಗಡಿ ಪೊಲೀಸು ಕೊಲೆಗಾರರ ಪರವಾಗಿ ನಿಂತಿದೆ. ಇದರಲ್ಲಿ ಸ್ಪಷ್ಟವಾಗುತ್ತೆ. RTI ಅಪ್ಲೈ ಮಾಡಿದ್ರು. 15 ವರ್ಷದ ರೆಕಾರ್ಡ್ಸ್ ಅನ್ನ ಕೊಡಿ ಅಂತ ಕೇಳಿದ್ರೆ ಬೆಳ್ತಂಗಡಿ ಪೊಲೀಸರು ಹೇಳಿದ್ದಾರೆ, ಇಲ್ಲ, ಆ ದಾಖಲೆಗಳನ್ನೆಲ್ಲ ನಾವು 15 ವರ್ಷ ಕಳೆದಿಂದ ನಾಶ ಮಾಡಿದ್ದೀವಿ, ಸುಟ್ಟಾಕಿದ್ದೀವಿ ಅಂತೇಳಿ RTIಗೆ ರಿಪ್ಲೈ ಕೊಟ್ಟಿದ್ದಾರೆ. ಈ ಲೆವೆಲಲ್ಲಿ ಅಲ್ಲಿನ ಬೆಳ್ತಂಗಡಿ ಮತ್ತೆ ಆ ಸುತ್ತಮುತ್ತ ಪೊಲೀಸರು ಕೊಲೆಗಾರರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರ, ಹೋಮ್ ಮಿನಿಸ್ಟರು ಇದನ್ನು ವಾಚ್ ಮಾಡ್ತಾ ಇದ್ದಾರೆ. ಅಂಡ್ ದಿಸ್ ವಾಸ್ ರಿಪೋರ್ಟೆಡ್ ಇಂಡಿಯಾ ಟುಡೇ ಅನ್ನೋ ಅಂತ ರಾಷ್ಟ್ರೀಯ ಮಾಧ್ಯಮ ರಿಪೋರ್ಟ್ ಮಾಡ್ತಾ ಇದೆ. ಸಂಜೆ ಆದರೆ ನಂದು ಹರಿಕತೆ ಕೇಳೋ ಅಂತ ಪಬ್ಲಿಕ್ TV ರಂಗನಾಥ್ ಅವರೇ, ಯಾವ ಮುಖ ಇಟ್ಕೊಂಡು ಸಾಯಂಕಾಲ ಹೊತ್ತು ನಿಮ್ಮ ಹರಿಕತೆ ಕೇಳಬೇಕ್ರಿ? ಆ ಧರ್ಮಸ್ಥಳದ ಬಗ್ಗೆ ಒಂದು ರಿಪೋರ್ಟಿಂಗ್ ಮಾಡಿಲ್ಲ ತಾವು. ನೈತಿಕತೆ ಹೊತ್ತಾದ್ರೂ ಅಟ್ಲೀಸ್ಟ್ ಒಂದು ರಿಪೋರ್ಟ್ ಅನ್ನ ಮಾಡ್ಬೇಕಾಯ್ತು ಪಬ್ಲಿಕ್ TV ರಂಗನಾಥ್. ಸಂಜೆ ಆದ್ರೆ ನಿಮ್ಮ ಹರಿಕತೆನ ಜನ ಕೇಳ್ಬೇಕೇನ್ರಿ? ಪಬ್ಲಿಕ್ TV ರಂಗನಾಥ್. ಆ ರಾಕೇಶ್ ಶೆಟ್ಟಿ ನೋಡಿದ್ರೆ ಒನ್ ಸೈಡೆಡ್ ಚೋಡಿ ಓಡಿಸ್ತಾ ಇದ್ದಾನೆ. ಅಲ್ಲಿ ಗ್ರೌಂಡ್ ಅಲ್ಲಿ ರಿಪೋರ್ಟ್ ಮಾಡ್ತಾ ಇರೋದು 2 ಮಾಧ್ಯಮ. ಕರ್ನಾಟಕದಲ್ಲಿ ಇಷ್ಟು ಮಾಧ್ಯಮಗಳಿವೆ. ಗ್ರೌಂಡ್ ಅಲ್ಲಿ ರಿಪೋರ್ಟ್ ಮಾಡ್ತಾ ಇರೋದು ಒಂದು ಗ್ಯಾರಂಟಿ ನ್ಯೂಸಿನ ರಾಧಾ ಹಿರೇಗೌಡರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಅನ್ನ ಹೇಳ್ಬೇಕು. ಯಾಕೆ ಅಂತಂದ್ರೆ ಆ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಕೇಶವಮೂರ್ತಿ ಗೌಡ ಬಳಿ ನಿಜವನ್ನ ನೀವು ಕಗ್ಸಿದ್ದೀರಾ. ಆ ಕನ್ಫೆಷನ್ ಸ್ಟೇಟ್ಮೆಂಟ್ ಒಂದು ಸಾಕು. ರಾಧಾ ಹಿರೇಗೌಡರು ಮುಂದೆ ಕೊಟ್ಟಂತ ಕನ್ಫೆಷನ್ ಸ್ಟೇಟ್ಮೆಂಟ್ ಏನಿದೆ ಕೇಶವಮೂರ್ತಿದು, ಅದನ್ನ ಅವ್ರ ಕನ್ಫೆಷನ್ ಸ್ಟೇಟ್ಮೆಂಟ್ ಆಗಿ SIT ಪರಿಗಣಿಸಿದ್ರೆ ಖಂಡಿತವಾಗಿ
ಅವನನ್ನು ಅರೆಸ್ಟ್ ಮಾಡಬೇಕಾಗತ್ತೆ. ಅವನ ಹಿಂದೆ ಆ ಕೇಶವಮೂರ್ತಿ ಗೌಡ ಹಿಂದೆ ಇರೋ ಷಡ್ಯಂತ್ರವನ್ನು ಅರೆಸ್ಟ್ ಮಾಡಬೇಕಾಗತ್ತೆ. ನಿಜವಾಗ್ಲೂ ಜರ್ನಲಿಸ್ಟಿನ ಒಂದು ಹಿರಿಮೆಯನ್ನ ಐ ಥಿಂಕ್ ಗ್ಯಾರಂಟಿ ನ್ಯೂಸಿನ ರಾಧಾರೇಗೌಡರು ಮೆರೆದಿದ್ರ. ತುಂಬಾ ಥ್ಯಾಂಕ್ಸ್ ರಾಧಾರೇಗೌಡ್ರ. ನ್ಯೂಸ್ ಏಡಿಂಗು ತುಂಬಾ ಥ್ಯಾಂಕ್ಸು. ಬಟ್ ಆದ್ರೆ ಸಾಯಂಕಾಲ ಆದ್ರೆ ನಿಮ್ಮ ಕಂತ್ಯ ಪುರಾಣಗಳನ್ನ ಬಡ್ಕೊಳೋ ಅಂತ ಪಬ್ಲಿಕ್ ಟಿವಿ ರಂಗಣ್ಣ ಏನಾಯ್ತು ರಂಗಣ್ಣ? ಯಾವ ಮಟ್ಟಕ್ಕೆ ಅಂದ್ರೆ ಈ ಮಟ್ಟಕ್ಕೆ ಮಾಫಿಯಾಗಳು ನಡೀತವೆ ಅಂತ ಆಯ್ತು. ಸತ್ಯವನ್ನ ರಿಪೋರ್ಟ್ ಮಾಡಕ್ಕೆ ಎದ್ದಿತ್ತಲ್ಲ ಅಂದ್ಮೇಲೆ ಆ ಪಬ್ಲಿಕ್ ಟಿವಿನ ಏನು ಮಾಡ್ಕೊಂಡಿದ್ದೀರಾ? ಮುಚ್ಚಾಕ್ಬಿಟ್ಟು ಹೋಗಿ. ಅಥವಾ ಕೆಲವರಿಗೋಸ್ಕರ ನೀವು ನಿಮ್ಮ ಚಾನಲ್ ಅಲ್ಲಿ ಸಾಯಂಕಾಲ ಹೊತ್ತು ಪುರಾಣ ಹೇಳ್ತೀರ ಅಂತಂದ್ರೆ ಮತ್ತೆ ಇನ್ನೇನಕ್ಕೋಸ್ಕರ ಚಾನಲ್ಸ್ ಇರಬೇಕು? ಏನೇ ಸ್ನೇಹಿತರೆ, ಸಾರಿ, ಥ್ಯಾಂಕ್ ಯು. ಏನೋ ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸರು ಸಂಪೂರ್ಣ ದಾಖಲೆಗಳನ್ನು ನಾಶ ಮಾಡಿದ್ದಾರೆ. ಈಗ ಹೇಗೆ ರಿಕವರಿ ಮಾಡಬೇಕು, ಇದ್ರ ಮೇಲೆ ಏನು ತನಿಖೆ ಮಾಡಬೇಕು, ವೆರಿ ವೆರಿ ಸೆನ್ಸಿಟಿವ್ ಇನ್ಫಾರ್ಮೇಶನ್ನ ಸುಟ್ಟಾಕಿದ್ದಾರೆ ಬೆಳ್ತಂಗಡಿ ಪೊಲೀಸರು. 15 ವರ್ಷದ ಸಂಪೂರ್ಣ ಧರ್ಮಸ್ಥಳ ದಾಖಲೆಗಳನ್ನು ಬೆಂಕಿ ಹಾಕಿದ್ದಾರೆ, ನಾಶ ಮಾಡಿದ್ದಾರೆ, ಡೆಸ್ಟ್ರಾಯ್ ಮಾಡಿದ್ದಾರೆ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಏನ್ರಿ ಇದು? ಈ ಮಟ್ಟಕ್ಕೆ ಕೊಲೆಗಾರರನ್ನ ಪ್ರೊಟೆಕ್ಟ್ ಮಾಡ್ತೀರಾ? ಅಲ್ಲಿರುವಂಥ ಬೆಳ್ತಂಗಡಿ ಪೊಲೀಸರು ನಾಚಿಕೆ ಆಗಬೇಕು ನಿಮಗೆಲ್ಲ. ಥ್ಯಾಂಕ್ ಯು.